ಇನ್ನು ಇದೆಲ್ಲದರ ಜೊತೆಗೆ ಒಂದು ಸಂಗತಿ ಬಗ್ಗೆ ಮಾತಾಡಲೇಬೇಕು. ಈ ಮೊನ್ನೆ ಮತ್ತೊಂದು ಸರಿ ಅಂದರೆ ಈಗ ಸಿದ್ದರಾಮಯ್ಯನವರು ಕೆಳಗಡೆ ಇಳಿದಾದ ಮೇಲೆ ಡಿ ಕೆ ಶಿವಕುಮಾರ್ ಬಂದರು. ಜೊತೆಗೆ ಏನು ಅಂದರೆ ಮೊದಲು ಬಾರಿ ಅವರು ಪ್ರಮಾಣವಚನ ಸ್ವೀಕಾರ ಮಾಡಿದ್ದು, ಅದಾದ ನಂತರದ ಎರಡನೇ ಪಟ್ಟಿ ಬಿಡುಗಡೆಗೆ ಎಷ್ಟು ದಿವಸ ತಗೊಳ್ತು ಹೈಕಮಾಂಡ್, ಅದೆಲ್ಲದೂ ಕೂಡ ಗೊತ್ತಿರುವಂಥ ಸಂಗತಿ. ಆದರೆ ಈಗ ಮತ್ತೊಂದು ಸಂಗತಿ ಹೊರಗಡೆ ಬರ್ತಾ ಇದೆ. ಅದು ನಿಜಕ್ಕೂ ರಾಜ್ಯ ರಾಜಕೀಯದ ಬಹು ದೊಡ್ಡ ಸುದ್ದಿ. ರಾಜ್ಯ ಸಚಿವ ಸಂಪುಟಕ್ಕೆ ಸರ್ಜರಿ ಆಗುತ್ತಾ ಅನ್ನುವಂಥದ್ದು ಪ್ರಶ್ನೆ. ಒಂದೆರಡು ಜನರನ್ನ ಕೈ ಬಿಡ್ತಾರಾ, ಬದಲಾವಣೆ ಮಾಡ್ತಾರಾ? ದೇವರೇ ಅಂತ ಅಸ್ತಿತ್ವಕ್ಕೆ ಬಂದಿದೆ, ಇದೇನಿದು ಮತ್ತಿಂಥ ಕ್ರಮ ಗೊತ್ತಿಲ್ಲ. ಒಳಗಿಂದೊಳಗೇನೆ ಈ ರೀತಿ ಡೆವಲಪ್ಮೆಂಟ್ಸ್ ನಡೀತಾ ಇದೆ. ಒಂದೆರಡು ಜನರನ್ನ, ಅದರಲ್ಲೂ ಕೆಲವು ಹಿರಿಯರನ್ನ ಬಿಡಬೇಕು ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇವೆ. 3 ರಿಂದ 5 ಜನರನ್ನ ಬಿಡ್ತಾರಂತೆ. 3 ರಿಂದ 5 ಮಂದಿ. ಹೈಕಮಾಂಡ್ ಜೊತೆ ಕೂಡ ಇದಕ್ಕೆ ಸಂಬಂಧಪಟ್ಟಂಗೆ ಚರ್ಚೆ ಆಗಿದೆ ಅಂತೆ. ಹೀಗೆ ಹಿರಿಯ ಸಚಿವರನ್ನು ಕೈ ಬಿಡ್ತೀವಿ ಅಂತ. ಏನಿದೆ ಅರ್ಥ? ಹಾಗಾದರೆ ಅದರ ಪರಿಣಾಮಗಳು ಏನೇನಾಗ್ತವೆ? ಇದಕ್ಕೆ ಸಂಬಂಧಪಟ್ಟಂಗೆ ಹೈಕಮಾಂಡ್ ಬುಲಾವ್ ಕೊಟ್ಟಿದೆ ಡಿ ಕೆ ಶಿವಕುಮಾರ್ ಅವರಿಗೆ ಬನ್ನಿ ಅಂತ. ಹೀಗಾಗಿ ಗುರುವಾರ ಅವರು ದೆಹಲಿಗೆ ಹೋಗ್ತಾರೆ. 27ನೇ ತಾರೀಕು CM ಮತ್ತು ಹೈಕಮಾಂಡ್ ನಾಯಕರ ನಡುವೆ ಮಾತುಕತೆ ಆಗುತ್ತೆ. ಹಾಗಾದರೆ ನಿಜಕ್ಕೂ ಏನು ನಡೀತಾ ಇದೆ ಒಳಗಿಂದೊಳಗೇನೆ? ಯಾರ್ಯಾರಿಗೆ ಕಂಟಕ ಕಾದಿದೆ? CM ಜೊತೆಗೆ ಮಾತುಕತೆ ಆದ ಮೇಲೆ ಈ ಸಂಪುಟ ಸರ್ಜರಿ ಬಗ್ಗೆ ಒಂದು ನಿರ್ಧಾರ ಹೊರಗಡೆಗೆ ಬರುತ್ತಂತೆ. ಕಾರಣ ಏನು? ಕೆಲ ಹಿರಿಯ ನಾಯಕರು ಪಟ್ಟು ಹಿಡಿದಿದ್ದಾರೆ ಅನ್ನುವಂಥದ್ದು, ಹಠ ಮಾಡ್ತಾ ಇದ್ದಾರೆ ಅನ್ನೋದೇ ಕಾರಣ. ಜನತಾ ಪರಿವಾರದ ಮೂಲದವರಿಗೇನೆ 17 ಮಂದಿಗೆ ಸ್ಥಾನ ಯಾಕೆ? ಈ ರೀತಿ ಹಿರಿಯ ನಾಯಕರು ಪ್ರಶ್ನೆ ಕೇಳ್ತಾ ಇದ್ದಾರಂತೆ. ಹಿರಿತನ ನಿರಾಕರಣೆ, ಜಾತಿ ಸಮೀಕರಣ, ಇದೆಲ್ಲದ್ರ ಬಗ್ಗೆ ಬೇಸರ ಆಗಿದೆ ಅಂತ. ಹೀಗಾಗಿ ರೆಬಲ್ ನಾಯಕರನ್ನ ಕರೆದೇನಾದರೂ ಅಧಿಕಾರ ಕೊಡ್ತಾರಾ, ಅವ್ರನ್ನ ಕೂಡಿಸ್ತಾರಾ? ಇಂಥ ಪ್ರಶ್ನೆಗಳು ಈಗ ಎದ್ದಿವೆ. ಪ್ರಮೋದ್ ಶಾಸ್ತ್ರಿ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಮೋದ್, ಏನು ನಡೀತಾ ಇದೆ ಇದು? ದೇವರೇ ಅಂತ ಸರ್ಕಾರ ಬಂದಿರುವಂಥದ್ದು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ. ಈಗ ಇಷ್ಟೊಂದೆಲ್ಲ ಮಾಡೋದಕ್ಕೇ ಇಷ್ಟೊಂದು ರಾಮಾಯಣ ಆಗೋಗ್ಬಿಡ್ತು. ಏನು 1-2 ರಗಳೆಗಳು. ಅದಾದಮೇಲೆ ನೋಡಿ, ಒಂದು ಸರಿ ನಿಮಗೆ ಅಧಿಕಾರ ಕೊಟ್ಟಾದ ಮೇಲೆ ನಮಗೆ ಖಾತೆ ಬೇಕು ಅನ್ನೋಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಖಾತೆ ತೆಗೆದಿದ್ದು, ಇದೆಲ್ಲದೂ ಕೂಡ ಇದನ್ನು ಅರಸ್ಕೊಂಡ್ರೆ ಸಾಕಾಗಿದೆ. ಈಗೇನೋ ಸೆಟ್ರೇಟ್ ಆಗ್ತಾ ಇದೆ ಅನ್ನುವಂಥ ಸಂದರ್ಭದಲ್ಲೇ ಮತ್ತೊಂದು ಸರಿ ಏನೋ ಸರ್ಜರಿ ಮಾತುಗಳು ಕೇಳಿ ಬರ್ತಾ ಇವೆ. ಏನು ನಡೀತಾ ಇದೆ ಒಳಗಿಂದೊಳಗೆ ಪ್ರಮೋದ್? ರಂಗನಾಥ್, ರಾಜಕಾರಣದಲ್ಲೂ ಕೂಡ ಕಾಂಗ್ರೆಸ್ ಮನೆಯಲ್ಲಿ ಬಹುದೊಡ್ಡ ಬೆಳವಣಿಗೆ ಒಂದು ಆಗ್ತಾ ಇದೆ. ಈಗಾಗಲೇ ಸಂಪುಟ ವಿಸ್ತರಣೆ ಸಂಪೂರ್ಣವಾಗಿ ಆಗಿತ್ತು. ಇನ್ನೇನಿದ್ರು ಕೂಡ ಮುಂದಿನ ಅವಧಿ ಅನ್ನುವಂಥ ನಿರೀಕ್ಷೆಗಳು ಸಾಕಷ್ಟಿತ್ತು, ಅಥವಾ ಆ ರೀತಿಯಾದಂಥ ನಂಬಿಕೆಗಳು ಸಾಕಷ್ಟಿತ್ತು. ಆದರೆ ಈಗ ಕಾಂಗ್ರೆಸ್ ಹೈಕಮಾಂಡ್ 3 ರಿಂದ 5 ಹಾಲಿ ಸಂಪುಟದಲ್ಲಿರುವಂಥ ಸಚಿವರನ್ನ ಕೈ ಬಿಡುವಂಥ ಸಾಧ್ಯತೆ ಇದೆ ಅನ್ನುವಂಥ ಬಲವಾದಂಥ ಸುದ್ದಿ ಈಗ ಬರ್ತಾ ಇದೆ. ಈಗಾಗಲೇ ಸಾಕಷ್ಟು ಪ್ರಯತ್ನಗಳು ನಡೀತಾ ಇದೆ. ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಬೆಳವಣಿಗೆಗಳಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಮಾತುಕತೆಗಳು ಕೂಡ ಆಗಿದೆ. ಈಗ 3 ಸಚಿವರು ಯಾರು ಅಥವಾ 5 ಸಚಿವರು ಯಾರು ಅನ್ನುವಂಥ ಪ್ರಶ್ನೆಗೆ ತತ್ಕ್ಷಣಕ್ಕೆ ಉತ್ತರ ಸಿಗ್ತಾ ಇಲ್ಲ. ಅವರ ಹೆಸರುಗಳು ತತ್ಕ್ಷಣಕ್ಕೆ ಸಿಗ್ತಾ ಇಲ್ಲ. ಆದರೆ ಒಂದಂತೂ ಸ್ಪಷ್ಟ ರಂಗನಾಥ್, ಹಿರಿಯ ಸಚಿವರನ್ನೇ ಕೈ ಬಿಡಬೇಕು ಅನ್ನುವಂಥದ್ದು ಕೆಲವೊಂದಿಷ್ಟು ಹೈಕಮಾಂಡ್ ನಾಯಕರಲ್ಲಿರುವಂಥ ನಂಬಿಕೆಗಳು ಅಥವಾ ಹೈಕಮಾಂಡ್ ನಾಯಕರಲ್ಲಿರುವಂಥ ಅಭಿಪ್ರಾಯಗಳು. ಕಾರಣ ಇಷ್ಟೇ, ಈಗಾಗಲೇ ಅವರಿಗೆ ಹಿಂದೆ ಹಲವಾರು ಬಾರಿ 3ಕ್ಕೂ ಹೆಚ್ಚು ಬಾರಿ, 4ಕ್ಕೂ ಹೆಚ್ಚು ಬಾರಿ ಅಥವಾ ಇನ್ನಿತರ ಸಂದರ್ಭದಲ್ಲಿ ನಾನಾ ರೀತಿಯ ಅವಕಾಶಗಳನ್ನು ಮಾಡಿಕೊಳ್ಳಲಾಗಿದೆ. ಈಗಾಗಲೇ ಯಾರ್ಯಾರು ರೆಬಲ್ಗಳಾಗಿದ್ದಾರೆ, ಎಚ್ ಕೆ ಪಾಟೀಲ್ ಇರ್ಬೋದು, ಕೃಷ್ಣಪ್ಪ ಅಂತವ್ರು ಇರ್ಬೋದು, ಅಥವಾ ಇನ್ನಿತರ ನಾಯಕರು ಯಾರಿದ್ದಾರೆ ಅವರೆಲ್ಲರೂ ಕೂಡ ಈಗಾಗಲೇ ಅಸಮಾಧಾನವನ್ನು ಹೊಂದಿದ್ದಾರೆ. ಈ ಒಂದು ಕಾರಣಕ್ಕೋಸ್ಕರ ಸಹಜವಾಗಿ ಅವರನ್ನು ಅಕಾಮಿಡೇಟ್ ಮಾಡೋದಕ್ಕೆ ಜೊತೆಗೆ ಎಲ್ಲ ಪ್ರೋಸೆಸ್ಗಳ ಬಗ್ಗೆ ಸಾಕಷ್ಟು ತಗಾದೆಗಳಿತ್ತು. ಪಕ್ಷದ ಒಳಗೂ ಕೂಡ ತಗಾದೆ ಇತ್ತು, ಪಕ್ಷದ ಹೊರಗೂ ಕೂಡ ತಗಾದೆ ಇತ್ತು. ಈ ಒಂದು ಕಾರಣಕ್ಕೋಸ್ಕರ ಈಗ ಸಂಪೂರ್ಣ ರೀಶಫಲ್ ಮಾಡುವಂಥ ನಿಟ್ಟಿನಲ್ಲಿ 3 ರಿಂದ 5 ಸಚಿವರನ್ನ ಕೈಬಿಟ್ಟು ಹೊಸ ಸಚಿವರನ್ನ ಸಂಪುಟಕ್ಕೆ ಸೇರ್ಪಡೆ ಮಾಡಿಕೊಳ್ಳಲಾಗುತ್ತೆ ಅನ್ನುವಂಥ ಮಾತುಗಳೀಗ ಕೇಳಿಬರ್ತಾ ಇದೆ. ಗುರುವಾರ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ತೆರಳ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರ ಜೊತೆಗೆ ಮಾತುಕತೆ ಮಾಡುವಂಥ ಸಾಧ್ಯತೆ ಕೂಡ ಇದೆ. ಅದನ್ನು ಯಾವ ಸ್ವರೂಪದಲ್ಲಿ ಮಾಡ್ತಾರೆ, ಯಾರನ್ನ ಬಿಡ್ತಾರೆ? 3ಕ್ಕೆ ಸದ್ಯಕ್ಕೆ ಅಂಕಿ ಶುರುವಾಗಿದೆ. 3 ರಿಂದ 5ಕ್ಕೆ ನಿಲ್ಲುತ್ತಾ ಅಥವಾ 3ಕ್ಕಿಂತ ಕೆಳಗಡೆ ಆಗತ್ತಾ? ಕೇವಲ ಗಾಯತ್ರಿ ಶಾಂತೇಗೌಡರ ಹೆಸರು ಮಾತ್ರ ಪಾಪಪ್ ಆಗ್ತಾ ಇದೆ. ಆದರೆ ಅದನ್ನು ಹೊರತಾಗಿ ಕೂಡ ಬಹುದೊಡ್ಡ ರೀಜೆಕ್ಟ್ ಆಗುವಂಥದ್ದು ಈಗ ಕಂಡು ಬರ್ತಾ ಇದೆ. ಈ ಒಂದು ಕಾರಣಕ್ಕೋಸ್ಕರ ಈಗ ಸಾಕಷ್ಟು ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇದೆ. ಗುರುವಾರದ ಸಭೆಯಲ್ಲಿ ಹೈಕಮಾಂಡ್ ನಾಯಕರ ಜೊತೆಗೆ ಏನು ಮೀಟಿಂಗ್ ಮಾಡ್ತಾರೆ ಆ ಸಂದರ್ಭದಲ್ಲಿ ಇದ್ರ ಬಗ್ಗೆ ಒಂದು ಸ್ಪಷ್ಟವಾದಂಥ ಚಿತ್ರಣ ಸಿಗುವಂಥ ಸಾಧ್ಯತೆ ದಟ್ಟವಾಗಿದೆ. ರಂಗನಾಥ್, ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.